ವೆಲ್ಕಮ್ ಟು ಚೈತ್ರಾ ರೆಡ್ಡಿ ಡೈರೀಸ್. ಇವತ್ತು ನಾನು ಮನೆಯಲ್ಲೇ ಮಾಡಿರೋ ವಾಂಗಿಬಾತ್ ಪೌಡರ್ ಯೂಸ್ ಮಾಡಿ ವಾಂಗಿಬಾತ್ ಮಾಡ್ತಿದ್ದೀನಿ. ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಕಡಲೆ ಬೀಜ ಮತ್ತು ಕಡಲೆ ಬೇಳೆನ ಆ್ಯಡ್ ಮಾಡಿ ಲೋ ಫ್ಲೇಮಲ್ಲೇ ಈ ಎರಡನ್ನೂ ಫ್ರೈ ಮಾಡಿ, ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಆನಿಯನ್ ಮತ್ತು ಕರಿ ಲೀವ್ಸ್ ಆ್ಯಡ್ ಮಾಡಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಲೋ ಫ್ಲೇಮಲ್ಲೇ ಬೇಯಿಸಿ. ನಾನು ಮೊದಲೆಲ್ಲ ಈ ಪುಳಿಯೋಗರೆ ಪೌಡರ್ ಮತ್ತು ವಾಂಗಿಬಾತ್ ಪೌಡರ್ ಪರ್ಚೇಸ್ ಮಾಡ್ತಿದ್ದೆ. ಬಟ್ ರೀಸೆಂಟ್ ಟೈಮ್ಸಲ್ಲಿ ನಾನೇ ಈ ಪೌಡರ್ಸ್ ಹೇಗೆ ಮಾಡೋದು ಅಂತ ಕಲ್ತ್ಕೊಂಡು ನಾನೇ ಈ ಪೌಡರ್ಸ್ ಮಾಡಿ ಅದರಿಂದನೇ ಈ ಪುಳಿಯೋಗರೆ ಮತ್ತು ವಾಂಗಿಬಾತ್ ಎಲ್ಲ ಮಾಡ್ತೀನಿ. ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ನೆನೆ ಹಾಕಿ, ಆಮೇಲೆ ಬದನೆಕಾಯನ್ನು ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಆನಿಯನ್ ಫ್ರೈ ಆದಮೇಲೆ ಇದಕ್ಕೆ ಫಸ್ಟು ಬದನೆಕಾಯಿನ ಆ್ಯಡ್ ಮಾಡಿ ಸ್ವಲ್ಪ ಉಪ್ಪು ಹಾಕಿ ಆಲ್ಮೋಸ್ಟ್ 90% ಬದನೆಕಾಯಿ ಬೇಯೋವರೆಗೂ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊಳ್ಬೇಕು. ಆ್ಯಂಡ್ ಇದಕ್ಕೆ ಉದ್ದ ಬದನೆಕಾಯೇ ಯೂಸ್ ಮಾಡಬೇಕಂತ ಏನಿಲ್ಲ. ನಮಗೆ ಯಾವ ಬದನೆಕಾಯಿ ಮನೇಲಿ ಅವೈಲೇಬಲ್ ಇದ್ದರೆ ಅದನ್ನೇ ಯೂಸ್ ಮಾಡಿಕೊಂಡು ಮಾಡ್ಬೋದು. ಬಟ್ ಅದನ್ನ ತುಂಬ ಚಿಕ್ಕ ಚಿಕ್ಕ ಪೀಸಸ್ಸಾಗಿ ಕಟ್ ಮಾಡಿಕೊಂಡ್ರೆ ಬೇಗ ಬೇಯುತ್ತೆ ಆ್ಯಂಡ್ ಅಷ್ಟೊಂದು ಕಹಿ ಗೊತ್ತಾಗೋದಿಲ್ಲ. ಇದಕ್ಕೆ ಟೇಸ್ಟಿಗೆ ತಕ್ಕನಾಗೆ ಉಪ್ಪು ಹಾಕ್ಕೊಂಡು ಬೇಯಿಸ್ತಿದ್ದೀನಿ. ಉಪ್ಪು ಹಾಕಿದ್ರೆ ಸ್ವಲ್ಪ ಬೇಗ ಬೇಯುತ್ತೆ ಬದನೆಕಾಯಿ. ಇದು ಆಲ್ಮೋಸ್ಟ್ ಬೆಂದ ಮೇಲೆ ಹುಣಸೆಹಣ್ಣು ರಸನ ಆ್ಯಡ್ ಮಾಡ್ತಿದ್ದೀನಿ. ಈ ಬದನೆಕಾಯಿನ ಹುಣಸೆಹಣ್ಣು ರಸದ ಜೊತೆ ಸ್ವಲ್ಪ ಬೇಯೋದಕ್ಕೆ ಬಿಟ್ಟು ಸ್ವಲ್ಪ ಬೆಲ್ಲ ಆ್ಯಡ್ ಮಾಡಿ ಹೋಮ್ ಮೇಡ್ ವಾಂಗಿಬಾತ್ ಪೌಡರ್ನ ಆ್ಯಡ್ ಮಾಡ್ತಿದ್ದೀನಿ. ಇದಕ್ಕೆ ಒಂದು 3 to 4 ಸ್ಪೂನ್ಸ್ ಪೌಡರ್ ಸಾಕಾಗುತ್ತೆ. ಆರ್ಟಿಫಿಷಿಯಲ್ ಕಲರ್ಸ್ ಮತ್ತು ಪ್ರಿಸರ್ವೇಟಿವ್ಸ್ ಹಾಕಿರೋ ರೆಡಿಮೇಡ್ ಪೌಡರ್ಸ್ಗಿಂತ ಮನೆಯಲ್ಲೇ ಮಾಡ್ಕೊಳ್ಳೋಂಥ ಹೆಲ್ದಿ ಪೌಡರ್ ಬೆಟರ್. ಇನ್ ಕೇಸ್ ಈ ಪೌಡರ್ ರೆಸಿಪಿ ಬೇಕಂದರೆ ಕಮೆಂಟಲ್ಲಿ ಕೇಳಿ, ನಾನು ರೆಸಿಪಿ ಶೇರ್ ಮಾಡ್ತೀನಿ. ಆ್ಯಂಡ್ ಈ ಪೌಡರ್ ಮಾಡ್ಕೊಳ್ಳೋಕ್ಕೆ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸೇ ಸಾಕು, ತುಂಬ ಟೈಮೂ ಬೇಕಾಗೋದಿಲ್ಲ, ಬೇಗನೆ ನಾವೇ ರೆಡಿ ಮಾಡ್ಕೊಳ್ಬೋದು. ಪೌಡರ್ ಆ್ಯಡ್ ಮಾಡಿದ್ಮೇಲೆ 1 or 2 minutes ಬೇಯಿಸಿದ್ರೆ ವಾಂಗಿಬಾತ್ ಗೊಜ್ಜು ರೆಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಫಾರ್ ಮೋರ್.